ತಾಲೂಕಿನ ಸಮಸ್ತ ನಾಗರಿಕರಿಗೆ ಪೊಲೀಸ್ ಇಲಾಖೆಯಿಂದ ನಮಸ್ಕಾರಗಳು. ಹೊಸಕೋಟೆ ಟೌನಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದರಿಂದ ನಾವು ಕೆಲವು ರಸ್ತೆಗಳನ್ನು ಒನ್ ವೇ ಮಾಡಿದ್ದೀವಿ. ತಾವೆಲ್ಲರೂ ಸಹಕಾರ ಕೊಟ್ಟು ಅದು ಸಕ್ಸಸ್ ಆದ ನಂತರ ಅದನ್ನು ನೋಟಿಫಿಕೇಷನ್ ಆದ ನಂತರ ಅದನ್ನು ನಾವು ಗೆಜೆಟಲ್ಲಿ ಅನೌನ್ಸ್ ಮಾಡಿಸ್ತೀವಿ. ಈಗ ಮುಖ್ಯವಾಗಿ ನಮ್ಮ KV ಸರ್ಕಲ್ ಅಂತ ತಿಳ್ಕೊಳ್ಳಿ. KV ಸರ್ಕಲಿಂದ ಟುವರ್ಡ್ಸ್ ಕಾಲೇಜ್ ರೋಡ್ ಕಡೆಗೆ ಹೋಗ್ತೀವಿ. ಕಾಲೇಜ್ ರೋಡ್ ಅಂದರೆ ಗಟ್ಟಿಗಬ್ಬಿ ರಸ್ತೆ ಕಡೆಗೆ. ಅಲ್ಲಿ ನಾವು ಲೆಫ್ಟು ಗಂಗಮ್ಮಗುಡಿ ರಸ್ತೆ ಇದೆ. ಗಂಗಮ್ಮಗುಡಿ ರಸ್ತೆಯಲ್ಲಿ ಅದನ್ನು ಒನ್ ವೇ ಮಾಡಿದ್ವಿ. ಗಂಗಮ್ಮಗುಡಿ ರಸ್ತೆ ಮೂಲಕ ಓಮ್ಸಿ ಸರ್ಕಲ್ಗೆ ಹೋಗ್ತೀವಿ. ಓಮ್ಸಿ ಸರ್ಕಲಿಂದ ಟುವರ್ಡ್ಸ್ ಕನ್ನಡಳ್ಳಿಗೆ ಹೋಗ್ಬೋದು. ಆ ಕಡೆಯೂ 2 ವೇ ಇದೆ. ಕನ್ನಡ ರಸ್ತೆ ಗಂಗಮ್ಮಗುಡಿ ಸರ್ಕಲಿಂದ ಓಮ್ಸಿ ಸರ್ಕಲಿಂದ ಕನ್ನಡ ರಸ್ತೆ ಕಡೆ 2 ವೇ ಇದೆ. ತಿರ್ಗಾ ವಾಪಸ್ಸು 3 ಸರ್ಕಲ್ಗೆ ಬರುವಾಗ ಅದನ್ನು ಒನ್ ವೇ ಮಾಡಿದ್ವಿ. ಈ ಮಧ್ಯೆ ಅಡ್ರೋಡ್ಗಳು ಬರ್ತವೆ. ಅಡ್ರೋಡಲ್ಲಿ ನೀವು ಓಡಾಡ್ಬೋದು. ಆದರೆ ಕನ್ನಡ ರಸ್ತೆ 3 ಸರ್ಕಲ್ ಕಡೆಗೆ ಒನ್ ವೇ ಇರೋದ್ರಿಂದ ತಾವು ದಯವಿಟ್ಟು ಓಮ್ಸಿ ಸರ್ಕಲ್ ಕಡೆಯಿಂದ 3 ಸರ್ಕಲ್ ಕಡೆ ಬರಬೇಡಿ. ಅದೇ ರೀತಿ ಓಮ್ಸಿ ಸರ್ಕಲಿಂದ ಗಂಗಮ್ಮಗುಡಿ ರೋಡ್ ಮೂಲಕ ಗಂಗಮ್ಮಗುಡಿ ರೋಡ್ ಕಡೆಗೆ ಬರೋಕ್ಕೆ ಹೋಗ್ಬೇಡಿ. ಕಾಲೇಜ್ ರೋಡ್ ಕಡೆಗೆ ಬರೋಕ್ಕೆ ಹೋಗ್ಬೇಡಿ. ಇದನ್ನು ನಾವು ಒನ್ ವೇ ಮಾಡಿದ್ದೀವಿ. ಈಗಾಗಲೇ ನಾವು ಆಟೋದಲ್ಲಿ ಅನೌನ್ಸ್ ಮಾಡಿಸ್ತಾ ಇದ್ದೀವಿ. ಬೋರ್ಡ್ಗಳು ಸೈನ್ ಬೋರ್ಡ್ಗಳು ಹಾಕ್ಸಿದ್ವಿ. ತಾವು ಅದನ್ನೆಲ್ಲ ಗಮನ ಕೊಡಬೇಕು. ಎರಡನೇದಾಗಿ ಏನು ನೀವು ಓಮ್ಸಿ ಇದು 3 ಸರ್ಕಲ್ ಬರ್ತೀರಾ ಕಾಲೇಜ್ ರೋಡಲ್ಲಿ, 3 ಸರ್ಕಲಿಂದ ಒನ್ ವೇ ಡೈರೆಕ್ಟಾಗಿ ಏನಿದೆ ಕೋರ್ಟ್ ಕಡೆಗೆ ಅದನ್ನು ಒನ್ ವೇ ಮಾಡಿದ್ದೀವಿ. ಕೋರ್ಟ್ ಕಡೆಯಿಂದ ಬರ್ಬೋದು, ಬಟ್ ಹೋಗಬಾರ್ದು. ಅದ್ರ ಪಕ್ಕದ ರೋಡು 2 ವೇ ಇದೆ. ಅದ್ರ ಪಕ್ಕದ ರೋಡ್ ಇದೆ. ಅಂದರೆ ಕಾಲೇಜ್ ಕಡೆಯಿಂದ ಬಂದ್ಬಿಟ್ಟು ನೆಕ್ಸ್ಟ್ ಲೆಫ್ಟ್ ಅಂತ ಇರ್ತೀವಿ, ಅದನ್ನು ಒನ್ ವೇ ಮಾಡಿದ್ದೀವಿ. ಕಾಲೇಜ್ ಕಡೆಯಿಂದ ಬಂದ್ಬಿಟ್ಟು ಆ ಫಸ್ಟ್ ರೋಡ್ ಬಂದ್ಬಿಡ್ತಾರೆ ಲೆಫ್ಟಲ್ಲಿ ಒನ್ ವೇ ಮೂಲಕ ನಮ್ಮ IB ಕಡೆಗೆ ಬರ್ಬೋದು, ಅದು ಒನ್ ವೇ ಮಾಡಿದ್ದೀವಿ. ಆಮೇಲೆ KV ಸರ್ಕಲ್ ಅಂದ್ಕೊಳ್ಳಿ. KV ಸರ್ಕಲಿಂದ ಟುವರ್ಡ್ಸ್ ನಾವೇನು ಬೆಂಗಳೂರು ಕಡೆಗೆ ಬರ್ತೀವಿ, IB ಕಡೆಗೆ ಬರ್ತೀವಿ. IB ಕಡೆಗೆ ಬರೋದು ಅದು ಒನ್ ವೇ. IB ಕಡೆಯಿಂದ ಅಂದರೆ ಮೀನ್ಸ್ ಏನು ಬಸ್ ಸ್ಟ್ಯಾಂಡ್ ಇದೆಯಲ್ಲ, BMTC ಬಸ್ ಸ್ಟ್ಯಾಂಡು ಮತ್ತು IB ಇದೆಯಲ್ಲ, ಆ ಕಡೆಯಿಂದ ಸರ್ವಿಸ್ ರೋಡಲ್ಲಿ KV ಸರ್ಕಲ್ಗೆ ಬರಬಾರ್ದು. ಇದನ್ನು ಒನ್ ವೇ ಮಾಡಿದ್ದೀವಿ. ಆಮೇಲೆ ನಮ್ಮ ಸ್ಟೇಷನ್ ಮುಂಭಾಗ ಏನು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಂದ ಸೂಲಿಬೆಲೆ ಕ್ರಾಸ್ ಏನಿದೆ, ಸೂಲಿಬೆಲೆ ಕ್ರಾಸ್ ಲೆಫ್ಟ್ಗೆ ಹೋಗ್ತದೆ. ಆದರೆ ಸೂಲಿಬೆಲೆ ಕ್ರಾಸ್ ತವಿಂದ ಬಸ್ ಸ್ಟ್ಯಾಂಡಿಂದ ಟುವರ್ಡ್ಸ್ KV ಸರ್ಕಲ್ ಕಡೆ ಏನು ಸರ್ವಿಸ್ ರೋಡ್ ಕಾಲೇಜ್ ಮೂಲಕ ಕಾಲೇಜ್ ಇದೆ, ಆ ಕಾಲೇಜ್ ಮುಂಭಾಗ ಸ್ಕೂಲ್ ಮುಂಭಾಗ ಅಲ್ಲಿ ನೀವು ಒನ್ ವೇ ಮಾತ್ರ ಬರಬೇಕು. KV ಸರ್ಕಲಿಂದ ಕಾಲೇಜ್ ಮೂಲಕ ನಮ್ಗೆ ಈ ಕಡೆ ನಮ್ಮ ಕಾಲೇಜ್ ನಮ್ಮ ಸ್ಟೇಷನ್ ಕಡೆಗೆ ಬರಬಾರ್ದು. ಅದನ್ನು ನಾವು ಒನ್ ವೇ ಮಾಡಿದ್ದೀವಿ. ನಾವು KV ಸರ್ಕಲಿಂದ KR ರೋಡ್ಗೆ ಹೋಗಿ ಅಲ್ಲಿಂದ SFC ಏನು ಬ್ಯಾಂಕ್ ಇದೆ ಚಿಕ್ಕೇಗೌಡ ಚೌಟ್ರಿ, ಅಲ್ಲಿ ಲೆಫ್ಟ್ ಟರ್ನ್ ಮಾಡಿಕೊಂಡು ಅಲ್ಲಿಂದ ಸೂಲಿಬೆಲೆ ಕ್ರಾಸ್ಗೆ ಅದು ಒನ್ ವೇ ಬರಬೇಕು. ಇದನ್ನು ಒನ್ ವೇನ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆಮೇಲೆ ಇನ್ನೂ ಪ್ರಮುಖವಾಗಿ ಚಿಂತಾಮಣಿ ಸರ್ಕಲ್, ಏನೋ ಸಂತೆ ಸರ್ಕಲ್ ಇದೆ. ಸಂತೆ ಸರ್ಕಲ್ನಲ್ಲಿ ಚಿಂತಾಮಣಿ ಕಡೆಯಿಂದ ಬಂದು ಏನು ಚಿಂತಾಮಣಿ ಕಡೆಯಿಂದ ಬರ್ತೀವಿ, ಚಿಂತಾಮಣಿ ಕಡೆಯಿಂದ ಬಂದು ಸಂತೆ ಸರ್ಕಲ್ಗೆ ಬಂದು ಹಾಸ್ಪಿಟ್ಲ್ ಮೂಲಕನೇ ಬೆಂಗಳೂರು ಕಡೆಗೆ ಬರಬೇಕು, ಅದು ಒನ್ ವೇ. ಆದರೆ ಕೆಲವು ವೆಹಿಕಲ್ಗಳು ಈಗಂದರೆ ನಮ್ಮ ಚಿಂತಾಮಣಿ ಸರ್ಕಲಿಂದ ಈ ಪೆಟ್ರೋಲ್ ಬಂಕ್ ಮೂಲಕ ಗೌತಮ್ ಕಡೆಗೆ ಬರ್ತಾರೆ. ಅದು ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಆದ್ದರಿಂದ ಅದು ಒನ್ ವೇ ಮಾಡಿದ್ದೀವಿ. ಗೌತಮ್ ಕಾಲೋನಿ ಕಡೆಯಿಂದ ಚಿಂತಾಮಣಿ ಸರ್ಕಲ್ಗೆ ಹೋಗಬೇಕೇ ಬಿಟ್ಟರೆ ಚಿಂತಾಮಣಿ ಸರ್ಕಲ್ ಕಡೆಯಿಂದ ಗೌತಮ್ ಕಡೆ ಬರಬಾರ್ದು. ಅದೇ ರೀತಿ ನಮ್ಮ ಕಾಜಿಯಂಬ್ರಿ ಆಪೋಸಿಟ್ ಕಾಜಿಯಂಬ್ರಿ ಇದೆ, ಕಾಜಿಯಂಬ್ರಿ ಗಂಟ 2 ವೇ ಇರ್ತದೆ. ಕಾಜಿಯಂಬ್ರಿ ಆದಮೇಲೆ ಟುವರ್ಡ್ಸ್ ಹೊಸಕೋಟೆ ಇದು ಹಾಸ್ಪಿಟ್ಲ್ ಕಡೆಗೆ ಏನು ನಮ್ಮ ಸರ್ಕಾರಿ ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆಗೆ ಅದು ಒನ್ ವೇ. ಮಾಲೂರು ಕಡೆಯಿಂದನೂ ಬರ್ತಾರೆ, ಚಿಂತಾಮಣಿ ಕಡೆಯಿಂದನೂ ಬರ್ತಾರೆ. ಆ ಕಡೆಯಿಂದ ಈ ಕಡೆಯಿಂದ ಹೋದರೆ ಏನೋ ನಮ್ಮ ಕಾಜಿಯಂಬ್ರಿ ಕಡೆಯಿಂದ ಹೋದರೆ ವೆಹಿಕಲ್ ಜಾಮ್ ಆಗ್ತದೆ. ಆ ದೃಷ್ಟಿಯಿಂದ ನಾವು ಅದನ್ನು ಒನ್ ವೇ ಮಾಡಿದ್ದೀವಿ. ಇದನ್ನು ನಾವು ಇವತ್ತು ಇದನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಿದ್ದೀವಿ. ತಾವು ಎಲ್ಲರೂ ಸಹಕರಿಸಿ. ಮತ್ತು ಇನ್ನೊಂದು ನಮ್ಮ ಸ್ಟೇಷನ್ ಆಪೋಸಿಟ್ಟು ಏನಿದೆ ಬಸ್ ಸ್ಟ್ಯಾಂಡು, ಹಿಂದ್ಗಡೆ ಬಸ್ ಸ್ಟ್ಯಾಂಡ್ನ ಹಿಂದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಟುವರ್ಡ್ಸ್ ಇದಕ್ಕೆ ಹೋಗ್ತದೆ, ಎಲ್ಲಿಗೆ BMTC ಬಸ್ ಸ್ಟ್ಯಾಂಡು ಡಿಪೋ ಇದೆ. ಡಿಪೋಯಿಂದ ಡೌನ್ಗೆ ಹಾಸ್ಪಿಟಲ್ ಇದೆಯಲ್ಲ, ಹಾಸ್ಪಿಟಲ್ ಕಡೆಗೆ ಹೋಗ್ತದೆ. ದಯವಿಟ್ಟು ಅಲ್ಲಿ ಅದು ಆ ಕಡೆಯಿಂದ ಒನ್ ವೇ ಬರಬಾರ್ದು. ಈ ಕಡೆ ಆ ಕಡೆಯಿಂದ ಒನ್ ವೇ ಬರಬಾರ್ದು. ಮತ್ತು ಇಷ್ಟು ನಾವು ಒನ್ ವೇಗೆ ಸಂಬಂಧಪಟ್ಟಂತೆ ಆಯಿತು. ಟೂ ವೀಲರ್ಗಳು ದಯವಿಟ್ಟು ಭಾಳ ಜನ ಟೂ ವೀಲರ್ಗಳು ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಟೂ ವೀಲರ್ಗಳು ಎಲ್ಲ ವಾಹನ ಸವಾರಿಗೆ ಹೇಳೋದು, ಕಾರ್ ಆಗ್ಬೋದು, ಲಾರಿ ಆಗ್ಬೋದು, ಬಸ್ ಆಗ್ಬೋದು, ದಯವಿಟ್ಟು ಹೇಳ್ತೀನಿ ಕೇಳಿ. ಭಾಳಷ್ಟು ಆಕ್ಸಿಡೆಂಟ್ ಆಗ್ತಾಯಿದೆ. ನೀವು ಮೊಬೈಲ್ಗಳನ್ನ ಬಿಟ್ಬಿಟ್ಟು ಮೊಬೈಲ್ಗಳನ್ನ ಮಾತಾಡಿಕೊಂಡು ಚಲಾವಣೆ ಮಾಡಬೇಡಿ. ಮತ್ತು ಅಂಗಡಿಯವರು ಮೂಲತಃ ಅಂಗಡಿಯವ್ರಿಗೆ ಹೇಳ್ತೀನಿ, ಅಂಗಡಿಯವರು ನಿಮ್ಮ ಬಸ್ ಸ್ಟ್ಯಾಂಡ್ ಮುಂದೆ, ನಿಮ್ಮ ಅಂಗಡಿಗಳ ಮುಂದೆ ಸಾಕಷ್ಟು ಫುಟ್ಪಾತ್ ಬಂದುಬಿಡ್ತೀರಾ. ನಿಮ್ಮ ಸಾಮಾನುಗಳನ್ನ ಫುಟ್ಪಾತ್ ಮೇಲೆ ಹಾಕೋತೀರಾ. ಫುಟ್ಪಾತ್ ಮೇಲೆ ಹಾಕ್ಬಿಟ್ರೆ ಈ ಟೂ ವೀಲರ್ಗಳು ಎಲ್ಲಿ ನಿಲ್ಸ್ಕೋಬೇಕು? ಟೂ ವೀಲರ್ಗಳು ನಿಲ್ಸ್ಕೊಳಕ್ಕಾಗ್ತಾ ಇಲ್ಲ. ಯಾವುದೇ ಗಾಡಿಗಳು ನಿಲ್ಸ್ಕೊಳಕ್ಕಾಗ್ತಿಲ್ಲ. ದಯವಿಟ್ಟು ನೀವು ನಿಮ್ಮ ಅಂಗಡಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಹಾಕ್ಕೊಳ್ಳಿ ನಿಮ್ಮ ಸಾಮಾನುಗಳನ್ನ. ಫುಟ್ಪಾತ್ ಏನಿದೆ, ಫುಟ್ಪಾತ್ಗೆ ಟೂ ವೀಲರ್ಗಳನ್ನ ಬರೋದನ್ನ ನಿಮ್ಮ ಅಂಗಡಿ ಮುಂದೆ ಫುಟ್ಪಾತ್ಗಳಿಗೆ ಮುಂದಕ್ಕೆ ಎಳ್ಕೊಳ್ಳಿ. ಬಸ್ ಸ್ಟ್ಯಾಂಡ್ ಏನು ಮಾಡ್ತಾರೆ, ರೋಡ್ಗಳಲ್ಲಿ ಹಾಕ್ಬಿಡ್ತಾರೆ. ವಾಹನ ಸುಗಮ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಆಮೇಲೆ ಫೈನಲ್ ಆಗಿ ತುಂಬ ಬೇಜಾರು ಮಾಡ್ಕೊಳ್ಳೋದು ಬೇಡ. ಫುಟ್ಪಾತ್ ಮೇಲೆ ಅಂಗಡಿಗಳು ಮತ್ತು ತರಕಾರಿ ಮಾಡತಕ್ಕಂಥವ್ರು, ಹೋಟೆಲ್ ಇಟ್ಕೊಳ್ತಕ್ಕಂಥವ್ರು, ನಿಮ್ಗೆ ಯಾರಿಗೂ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಆದರೆ
ಅನಿವಾರ್ಯ ಕಾರಣ ಸಾರ್ವಜನಿಕ ಸುಗಮ ಸಂಚಾರ ಆಗಬೇಕು. ಫುಟ್ಪಾತ್ ಮೇಲೆ ಏನೋ ಒಂದು ಸಣ್ಣ ಅಂಗಡಿ ಹಾಕೋತಾರೆ ಅಂತ ಹೋಗ್ಲಿ ಬಿಡಪ್ಪ ಅಂದರೆ ಫುಲ್ಲು ದೊಡ್ಡ ಅಂಗಡಿ ಹಾಕ್ಬಿಡ್ತಾರೆ, ಅದನ್ನು 24 hours ಮಾಡ್ಕೊಳ್ತಾರೆ. ನಮಗೆ ಭಾಳ ತೊಂದರೆ ಆಗ್ತಾ ಇದೆ ಫುಟ್ಪಾತಿಂದ. ಆದ್ದರಿಂದ ನಾವೆಲ್ಲ ಅಂಗಡಿಯವ್ರನ್ನ ತೆರವುಗೊಳಿಸಿದ್ದೀವಿ ಆಲ್ರೆಡಿ, ಇನ್ನೂ ಅಷ್ಟು ತೆರವುಗೊಳಿಸಿದ್ದೀವಿ. ದಯವಿಟ್ಟು ನೀವುಗಳು ಅಂಗಡಿಯವರು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಬಜಿ ಕುಂಡಿನಲ್ಲೇ ದೊಡ್ಡ ಆಗಲೇ ಶಾಪ್ ಮಾಡಿಸಿದ್ದಾರೆ, ಅಲ್ಲೂ ಹೋಗಿ ಹಾಕ್ಕೊಳ್ಳಿ. ನೀವು ಪ್ರೈವೇಟಾಗಿ ಅಂಗಡಿಗಳು ತಗೊಂಡು ಮಾಡ್ಕೊಳ್ಳಿ. ಅಥವಾ ಸಾರ್ವಜನಿಕ ತೊಂದರೆ ಆಗದಿರೋ ರೀತಿಯಲ್ಲಿ ಯಾವ್ದಾರ ಫುಟ್ಪಾತ್ಗಳಿದ್ದರೆ ಅಲ್ಲಿ ಹಾಕೋಬೋದು. ಆದರೆ ನಾವು ಏನು ಆಲ್ರೆಡಿ ತೆರವುಗೊಳಿಸಿದ್ದೀವಿ ಅಲ್ಲಿ ಯಾರೂ ದಯವಿಟ್ಟು ಹಾಕೊಳ್ಳೋಕೆ ಹೋಗ್ಬಿಡಿ ಫುಟ್ಪಾತ್ ಮೇಲೆ. ದಯವಿಟ್ಟು ಅಂಗಡಿಯವರು ಜನ ಏನು ಅನ್ಕೋತಾರೆ, ನೋಡಪ್ಪ ಫುಟ್ಪಾತ್ರು ಪಾಪ ಬಡವರು, ನಿಜ ಬಡವರೇನೇ, ಯಾರೋ ಇದೆಲ್ಲ ಶ್ರೀಮಂತರೇನಲ್ಲ. ಆದರೆ ನಾವು ಸುಗಮ ಸಂಚಾರ ಮಾಡೋಕ್ಕೋಸ್ಕರ ಟೌನನ್ನು ಶುಚಿಯಾಗಿ ಕಾಣಬೇಕು, ಶುದ್ಧವಾಗಿ ಕಾಣಬೇಕು, ಕಸಗಳು ಹಾಕ್ಬಾರ್ದು. ಈ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಈ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ. ಮತ್ತು ಮುಖ್ಯವಾಗಿ ಇನ್ನೊಂದು, ನಮ್ಮ ಸಾರ್ವಜನಿಕ ಮಿತ್ರರು, ನಮ್ಮ ಟೌನ್ ಇರ್ತಕ್ಕಂಥವ್ರು ಕಸಗಳನ್ನ ಈಗಾಗಲೇ ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಸಾರ್ವಜನಿಕ ಕಸ ಎಲ್ಲಿ ಬೇಕಂದ್ರೆ ಹಾಕ್ತಾ ಇದ್ದಾರೆ. ಕಸಗಳನ್ನ ದಯವಿಟ್ಟು ಎಲ್ಲಿಂದ ಬೇಕಂತ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ. ನೀವು ಎಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ನಗರಸಭೆಯವರು ಎಲ್ಲಿ ಪರ್ಟಿಕ್ಯುಲರ್ ಹೇಳಿದರೆ ಆ ಜಾಗದಲ್ಲಿ ಹಾಕಿ. ನಾವು ಟೌನ್ ಪೂರ್ತಿ CCTV ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು CCTV ನೋಡಿ ಯಾರನ್ನ ಕಸ ಹಾಕಿದ್ರೆ ಅವ್ರ ಮೇಲೆ ನಾವು ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ. ಅಂಗಡಿಯವ್ರು ಏನು ಮಾಡಬೇಕು, ಮೇಯ್ನು ಅಂಗಡಿಯವ್ರು ಏನು ಮಾಡಬೇಕು, ದಯವಿಟ್ಟು ಅಂಗಡಿಯವರು ನಿಮ್ಮ ಅಂಗಡಿಗಳ ಮುಂದೆ ನೀವು ನಿಮ್ಮ ಸಾಮಾನುಗಳನ್ನ ಸ್ವಲ್ಪ ಹಿಂದಕ್ಕೆ ಹಾಕೊಳ್ಳಿ. ನೀವು ಫುಟ್ಪಾತ್ ಮೇಲೆ ಎಲ್ಲ ಸಾಮಾನುಗಳನ್ನ ಹಾಕೊಬಿಡ್ತೀರಾ. ಆವಾಗಲೇ ಟೂ ವೀಲರ್ ಬರ್ತಾರೆ, ಅಂಗಡಿನಲ್ಲಿ ಏನಾರು ತಗೋಬೇಕು, ತಿನಿಸ್ಕೊಂಡು ಏನಾರು ಅಂಗಡಿಗಳಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನ ಅವ್ರ ಗಾಡಿ ಎಲ್ಲಿ ನಿಲ್ಲಿಸ್ಬೇಕು, ನಿಮ್ಮ ಫುಟ್ಪಾತ್ ಮೇಲೆ ನೀವೇ ಎಲ್ಲ ಅಕ್ವೈರ್ ಮಾಡ್ಕೊಬಿಡ್ತೀರಾ ಪೂರ್ತಿ, ಅವರಲ್ಲಿ ನಿಲ್ಸೋಕ್ಕಾಗೋದಿಲ್ಲ. ಆದ್ದರಿಂದ ಅಂಗಡಿಯವರು ದಯವಿಟ್ಟು ಫುಟ್ಪಾತ್ನ ಬಿಟ್ಟು ನಿಮ್ಮ ಅಂಗಡಿ ಏನಿದೆ ಅಷ್ಟಕ್ಕೆ ಮಾತ್ರ ನೀವು ಹಾಕೊಳ್ಳಿ. ಫುಟ್ಪಾತ್ ಮೇಲೆ ನಿಮ್ಮ ಅಂಗಡಿ ಮುಂದೆ ಇರ್ತಕ್ಕಂಥ ಫುಟ್ಪಾತ್ ಮೇಲೆ ಗಾಡಿಗಳನ್ನ ನಿಲ್ಲಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾವು ಈ ನಿಮ್ಮಿಂದ ತೊಂದರೆ ಆಗ್ತದೆ ಅಂತ ಹೇಳಿ ಪುರಸಭೆ ಏನಿದೆ ನಗರಸಭೆ ಆಯುಕ್ತರಿಗೆ ನಿಮ್ಮ ಇದನ್ನು ಬರಿತೀವಿ. ನಿಮ್ಗೇನು ಪರ್ಮಿಷನ್ ಕೊಟ್ಟಿದ್ರೆ ಆ ರದ್ದುಗೋಸ್ಕರ ನಾವು ಲೆಟರ್ನ ಬರಿತೀವಿ. ಇಲ್ಲಾಂದರೆ ಸಾರ್ವಜನಿಕ ಸುಗಮ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅದನ್ನು ಸಹಕರಿಸಬೇಕು. ಎಲ್ಲಿ